ಹಲೋ ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ಇವತ್ತಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಚಿತ್ರದುರ್ಗದಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಒನಕೆ ಓಬವ್ವನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಒನಕೆ ಓಬವ್ವ ಬಂದ್ಬಿಟ್ಟು 18ನೇ ಶತಮಾನದಲ್ಲಿ ಬರುವಂತಹ ಒಬ್ಬ ಪಾಳೆಗಾರನ ಹೆಂಡತಿ. ಈ ಪಾಳೆಗಾರನ ಹೆಸರು ಬಂದ್ಬಿಟ್ಟು ಮುದ್ದ ಹನುಮಪ್ಪ ಅಂತ ಇವನ ಹೆಸರು. ಇವನು ಬಂದ್ಬಿಟ್ಟು ಈ ಮದಕರಿ ನಾಯಕನ ಹತ್ರ ಪಾಳೆಗಾರನಾಗಿ ಕೆಲಸ ಮಾಡ್ತಿರ್ತಾನೆ. ಈ ಒನಕೆ ಓಬವ್ವ ಯಾಕಿಷ್ಟು ಪ್ರಸಿದ್ಧಿಯಾಗಿದ್ದಾಳೆ ಅಂತ ಅಂದರೆ, ಇದ್ರ ಹಿಂದೆ ಒಂದು ಕತೆ ಇದೆ. ಮದಕರಿ ನಾಯಕ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಹೈದರಾಲಿ ಚಿತ್ರದುರ್ಗದ ಮೇಲೆ ಆಕ್ರಮಣ ಮಾಡ್ತಾನೆ. ಈ ಹೈದರಾಲಿ ಸೈನ್ಯ ಒಂದು ಕಿಂಡಿ ಮುಖಾಂತರ ಮದಕರಿ ನಾಯಕನ ಕೋಟೆನ ಆಕ್ರಮಣ ಮಾಡಬೇಕು ಅಂತ ಅಂದ್ಕೊಂಡಿರ್ತದೆ. ಒಂದು ದಿನ ಈ ಪಾಳೆಗಾರ ಹನುಮೇಗೌಡ ಬಂದ್ಬಿಟ್ಟು ಮನೆಗೆ ಊಟ ಮಾಡೋಣ ಅಂತ ಬಂದಿರ್ತಾನೆ. ಮತ್ತು ಒನಕೆ ಓಬವ್ವ ಆತನಿಗೆ ಊಟ ಇಟ್ಟಿರ್ತಾಳೆ. ಮತ್ತು ಆಮೇಲೆ ನೀರು ಕೊಡಲು ಮುಂದಾಗ್ತಾಳೆ. ಅಲ್ಲಿ ನೋಡಿದ್ರೆ ಮನೆಯಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ನಂತರ ಇವಳು ನೀರು ತರೋಣ ಅಂತ ಹೋಗ್ತಾಳೆ. ಅಲ್ಲಿ ಆ ಕಿಂಡಿ ಮುಖಾಂತರ ಹೈದರಾಲಿ ಸೈನ್ಯ ಒಳಗೆ ಚಿತ್ರದುರ್ಗದ ಕೋಟೆ ಒಳಗಡೆ ಬರ್ತಿರುತ್ತೆ. ಇದನ್ನು ನೋಡಿಬಿಟ್ಟು ನಾನು ಹೋಗಿ ನನ್ನ ಗಂಡಂಗೆ ಹೋಗಿ ಹೇಳಬೇಕು ಅಂತ ಅಂದ್ಕೊಂತಾಳೆ. ಆಮೇಲೆ ಮನೆಗೆ ಹೋಗಿ ನೋಡ್ತಾಳೆ, ಅಲ್ಲಿ ಗಂಡ ಊಟ ಮಾಡ್ತಿರ್ತಾನೆ. ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅಂದ್ಕೊಂಡು ಅವಳು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟು ಒಂದು ಒನಕೆ ತಗೊಂಡು ತಾನೇ ಇವ್ರನ್ನೆಲ್ಲ ತಡಿಬೇಕು, ಆಕ್ರಮಣ ಮಾಡಬೇಕು ಅಂತ ಅಂದ್ಕೊಂಡು ಆ ಕಿಂಡಿ ಹತ್ರ ಹೋಗಿ ನಿಂತ್ಕೊಂಡು ಯಾರ್ಯಾರು ಒಬ್ಬೊಬ್ಬರಿಗೆ ಬರ್ತಾರೋ ಅವ್ರನ್ನೆಲ್ಲ ಹೊಡೆದು ಸಾಯಿಸಿ ಒಂದು ಹೆಣದ ರಾಶಿ ಮಾಡಾಕಿರ್ತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಪಾಳೆಗಾರ ಬಂದು ಅಲ್ಲಿಗೆ ನೋಡ್ತಾನೆ. ಅಲ್ಲಿ ಇವಳು ವೀರಪ್ರತಾಪ ಮತ್ತು ಆಮೇಲೆ ಇವಳು ಆಕ್ರಮಣ ನೋಡಿ ಅವನು ಬೆರಗಾಗ್ಬಿಡ್ತಾನೆ. ಮತ್ತು ಆಮೇಲೆ ಇವನು ಹೇಳ್ತಾನೆ, ಏನಿದು ಹಿಂಗೆ ಮಾಡಿಬಿಟ್ಟಿದೆಯಾ ಅಂತ. ನಂತರ ಇವಳು ಹೈದರಾಲಿ ಸೈನ್ಯ ಈ ಥರ ಚಿತ್ರದುರ್ಗ ಕೋಟೆಗೆ ಮುತ್ತಿಗೆ ಹಾಕಿದೆ, ಹೋಗ್ಬಿಟ್ಟು ಕಾಳೆನ ಓದಿ ಅಂತಂದ. ಆಮೇಲೆ ಆ ಪಾಳೆಗಾರ ಹೋಗಿ ಕಾಳೆನ ಓದ್ತಾನೆ. ನಂತರ ಚಿತ್ರದುರ್ಗ ಸೈನ್ಯ ಹೈದರಾಲಿ ಸೈನ್ಯನ ಸೋಲಿಸ್ತತೆ, ಆಕ್ರಮಣ ಮಾಡ್ತತೆ. ಮತ್ತು ನಂತರ ಆ ಕಿಂಡಿ ಮುಖಾಂತರ ಒಬ್ಬ ಹೈದರಾಲಿ ಕಡೆಯವನು ಬಂದುಬಿಟ್ಟು ಈ ಒನಕೆ ಓಬವ್ವನ ಸಾಯಿಸಿಬಿಡ್ತಾನೆ. ಈ ರೀತಿಯಾಗಿ ಈ ಒನಕೆ ಓಬವ್ವ ಸತ್ತೋಗ್ತಾಳೆ. ನಂತರ ಕೊನೆಯಲ್ಲಿ ಆ ಮದಕರಿ ನಾಯಕ ರಾಜ ಬಂದುಬಿಟ್ಟು ಈ ವೀರ ಪ್ರತಾಪ ಮತ್ತು ಇವಳು ಮಾಡಿರೋ ಕೆಲಸನ ಕಂಡು ಇವಳಿಗೆ ಒನಕೆ ಓಬವ್ವ ಅಂತ ಹೆಸರು ಕೊಟ್ಬಿಟ್ಟು ಚಿತ್ರದುರ್ಗ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧವಾಗೋ ಥರ ಮಾಡ್ತಾನೆ. ಮತ್ತು ಇವಳು ತುಂಬ ಫೇಮಸ್ ಆಗ್ತಾಳೆ. ನಂತರ ಇವಳು